ಮೊದಲನೇದಾಗಿ ದಿನಾಂಕದ ಬಗ್ಗೆನೇ ಮಾತಾಡ್ತಾ ಹೋಗೋಣ. ಸಾಕಷ್ಟು ಜನಕ್ಕೆ ತುಂಬ ಕುತೂಹಲ ಇದೆ, ಹೇಗಿರುತ್ತೆ ನಮ್ಮ ಮುಂದಿನ ವರ್ಷ ಅಂತ ಹೇಳಿ ಅವ್ರ ಡೇಟ್ ಆಫ್ ಬರ್ತ್ ಅವ್ರು ಕಾಯ್ತಾ ಇರ್ತಾರೆ. ಸೊ 3ನೇ ತಾರೀಕು 12, 21, 30 ಈ 4 ಡೇಟ್ ಅವರಿಗೆ ಹೇಗಿದೆ ಮುಂದಿನ ವರ್ಷ? ನೋಡಿ, 3ನೇ ತಾರೀಕು ಇವತ್ತು ಕೂಡ 21ನೇ ತಾರೀಕು ಇರುತ್ತೆ. ಹಾಗೆ 2026ಕ್ಕೆ 3, 12, 21, 30 ಈ 3, 12, 21, 30 ಅನ್ನೋದು ತುಂಬ ರಾಜಯೋಗ ತಂದುಕೊಡೋಂಥ ಒಂದು ಡೇಟ್ ಆಗಿರುತ್ತೆ. ಯಾರೆಲ್ಲ 3, 12, 21, 30 ಈ ಡೇಟಲ್ಲಿ ಹುಟ್ಟಿರ್ತೀರ ಅವರೆಲ್ಲರೂ ಕೂಡ ಏನಂದರೆ ಮುಟ್ಟಿದೆಲ್ಲ ಚಿನ್ನ ಅಂತ ಹೇಳ್ಬೋದು. 2026ಕ್ಕೆ ಈ ತಿಂಗಳಾಗಿರ್ಬೋದು, ಈ ಡೇಟ್ ಆಗಿರ್ಬೋದು, ಸಿಕ್ಕಾಪಟ್ಟೆ ಪಾಸಿಟಿವ್ ವೈಬ್ರೇಷನು. ಯಾರೆಲ್ಲ ಈ ಡೇಟಲ್ಲಿ ಹುಟ್ಟಿರ್ತೀರಾ ನೀವು ಅಂದ್ಕೊಳ್ಬೇಕು ನಮ್ದು ಏನೇ ಕೆಲಸ ಇದ್ದರೂ 2026ಕ್ಕೆ ಎಲ್ಲ ಕೆಲಸನೂ ಮಾಡ್ಕೊಳ್ಬೇಕು ಅಂತ. ಯಾಕಂದರೆ ನಿಮ್ಮ ಡೇಟು ಅಷ್ಟು ಲಕ್ಕಿ ಡೇಟ್ ಆಗಿರುತ್ತೆ. ನೋಡಿ, ರವಿಚಂದ್ರನ್ ಅವರು 30ನೇ ತಾರೀಕು ಅವರು ಯಾವತ್ತೂ ಇಷ್ಟು ವರ್ಷ ಬಿಗ್ ಬಾಸಲ್ಲಿ ಬಂದಿಲ್ಲ, ಆದರೆ ಒಂದು ಸೆಲೆಬ್ರಿಟಿ ಆಗಿ ಆ ಒಂದು ಶೋನಲ್ಲಿ ಕಾಣಿಸ್ಕೊಂಡೋದ್ರು. ಇದೇ ರೀತಿ ಯಾರೆಲ್ಲ ಈ ಸಿನಿಮಾ ರಂಗದವ್ರು ಆಗಿರ್ಬೋದು, ಸ್ಪೋರ್ಟ್ಸ್ ರಂಗದವ್ರು ಆಗಿರ್ಬೋದು, ಅದೇ ರೀತಿ ಈ ಸಣ್ಣ ಸಣ್ಣ ಅಂಗಡಿ ಇಟ್ಕೊಂಡಿರೋದ್ರಿಂದ ಹಿಡಿದು ದೊಡ್ಡ ದೊಡ್ಡ ಬಿಸ್ನೆಸ್ಸು ಯಾರೆಲ್ಲ ಮಾಡ್ತಾರೆ ಅವರೆಲ್ಲರಿಗೂ ಕೂಡ 2026 ಜಾಕ್ ಪಾಟ್ ತಂದ್ಕೊಡೋಂಥ ಒಂದು ವರ್ಷ. ಸೊ 2026ರಲ್ಲಿ ನೋಡಿ, 3, 12, 21, 30 ಈ ಡೇಟಲ್ಲಿ ಹುಟ್ಟಿರೋರು ಎಂಥ ಕೆಲಸ ಮಾಡಿದ್ರು ಪವರ್ಫುಲ್ಲು. ಮತ್ತು ನಿಮಗೆ ಒಂದು ಸ್ಥಾನ, ಮಾನ, ಮರ್ಯಾದೆ, ಗೌರವ ಎಲ್ಲವೂ ಸಿಕ್ಕತ್ತೆ. ನೀವೇನಾದರೂ ಅಚೀವ್ಮೆಂಟ್ ಮಾಡೋದಿದ್ದರೆ ಖಂಡಿತ ನಿಮಗೆ 2026ಕ್ಕೆ ತುಂಬ ಸಿಕ್ಕಾಪಟ್ಟೆ ಪಾಸಿಟಿವ್. ಎಂಥ ಕೆಲಸ ಆದರೂ ಟಕ್ ಅಂತ ನಿಮ್ಮ ಕೆಲಸ ಆಗುತ್ತೆ. ಅದರಲ್ಲೂ 3ನೇ ತಿಂಗಳಾಗಿರ್ಬೋದು, 12ನೇ ತಿಂಗಳಾಗಿರ್ಬೋದು, ಆ ಡೇಟ್ ಆಗಿರ್ಬೋದು, 30ನೇ ತಾರೀಕು ಆಗಿರ್ಬೋದು, 21ನೇ ತಾರೀಕು ಆಗಿರ್ಬೋದು, ಈ ಡೇಟ್ಗಳಲ್ಲಿ ಇನ್ನೂ ಪವರ್ಫುಲ್ಲು ಸಕ್ಸಸ್ನ ನೋಡ್ತಾ ಹೋಗ್ತೀರಿ. ಮತ್ತು 3ನೇ ತಾರೀಕು ಅಂತ ಬಂದಾಗ ನೋಡಿ, ಇವರು 3ನೇ ತಾರೀಕು ಅವರು ಅತಿ ಹೆಚ್ಚು ನೀವು ಕಲರ್ ಅಂತ ಬಂದಾಗ ಆರೆಂಜ್ ಕಲರು ಮತ್ತು ರೆಡ್ ಕಲರ್ನ ತುಂಬ ಬಳಸಿ. ನಿಮಗೆ ಯೆಲ್ಲೋ ಈ 3 ಕಲರ್ನ ಅತಿ ಹೆಚ್ಚು ಬಳಸ್ತಾ ಬನ್ನಿ. ಆ ಥೀಮ್ ಆಗಿರ್ಬೋದು, ನಿಮ್ಮ ಪರ್ಸ್ ಆಗಿರ್ಬೋದು, ನಿಮ್ಮ ಹಾಕೊಳ್ಳೋ ಬಟ್ಟೆ ಆಗಿರ್ಬೋದು, ಅದರಲ್ಲೂ ಎಲ್ಲಾದರೂ ಒಂದು ಒಳ್ಳೆ ಕೆಲಸ ಅಂತ ಬಂದಾಗ, ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಖಂಡಿತ ಈ ಡೇಟ್ ಅವರು ಈ ಕಲರ್ ಕಾಸ್ಟ್ಯೂಮ್ ಹಾಕ್ಕೊಂಡು ಬಂದಾಗ ಅಥವಾ ಆ ಥೀಮ್ ಅದನ್ನು ಸೆಟ್ ಮಾಡ್ಕೊಂಡಾಗ ತುಂಬ ಚೆನ್ನಾಗಿ ನಿಮಗೆ ಆ ಹೋಗಿದ್ದ ಕೆಲಸ ಆಗುತ್ತೆ. ಮತ್ತು ನಿಮ್ಮ ಕಲರ್ ಕೂಡ ನಿಮಗೆ ಸಾಥ್ ಕೊಡ್ತಾ ಹೋಗುತ್ತೆ. ಇದು ಬಂದು ನ್ಯೂಮರಾಲಜಿ ಪ್ರಕಾರ ನೀವು ಈ 3, 12, 21, 30 ಡೇಟಲ್ಲಿ ಹುಟ್ಟಿರೋರಾಗಿರ್ಬೋದು, ಆ ಡೇಟ್ನ ಹುಟ್ಟಿಲ್ಲ ಅಂದರೂ ಆ ಡೇಟ್ನ ಫಾಲೋ ಮಾಡಿದ್ರು ಕೂಡ ತುಂಬ ಪಾಸಿಟಿವ್ ಆಗುತ್ತೆ. ಮತ್ತು ನಿಮ್ಮ ಇನ್ನೊಂದೇನಪ್ಪ ಅಂತಂದರೆ, ಈ 2026ಕ್ಕೆ ನಿಮ್ಮ ವೆಹಿಕಲ್ ನಂಬರು, ಮೊಬೈಲ್ ನಂಬರು, ಮನೆ ನಂಬರು 3 ಎಂಡ್ ಆಗಿರಬಾರ್ದು. ಅದು ಹೆವಿ ಡೇಂಜರು. ಈ ವರ್ಷ 2 ಎಂಡ್ ಆದಾಗ ಏನೇನೆಲ್ಲ ಆಗುತ್ತೆ ಅಂತ ಹೇಳಿದ್ವಿ. ಅದೇ ರೀತಿ ನೆಕ್ಸ್ಟ್ ಇಯರು 3 ಅನ್ನೋ ನಂಬರ್ ಎಂಡ್ ಆಗಬಾರ್ದು. 9339 ಈ ಥರ ಬಂದರೆ ತುಂಬ ಪಾಸಿಟಿವ್. ಆದರೆ ಸಿಂಗಲ್ 3 ಎಲ್ಲಿ ಎಂಡ್ ಆಗುತ್ತೋ ಅಲ್ಲೆಲ್ಲ ತುಂಬ ಪ್ರಾಬ್ಲಮ್ಮು. ಅದು ನಿಮ್ಮ ಫೋನ್ ನಂಬರು, ಮನೆ ನಂಬರು, ವೆಹಿಕಲ್ ನಂಬರು ಇದರಲ್ಲಿ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ನೀವು ಯಾರ್ಯಾರೆಲ್ಲ ಈ ಥರ ನಂಬರ್ ಇರುತ್ತೆ ಅವ್ರು ಸ್ವಲ್ಪ ತುಂಬ ಹುಷಾರಾಗಿರಬೇಕು ಮತ್ತು ತುಂಬ ಕೇರ್ಫುಲ್ ಆಗಿರಬೇಕು ಕೂಡ. ಸೊ ಇದು ಬಂದು ನಿಮಗೆ ಯೆಲ್ಲೋ ಕಲರು ಮತ್ತು ಗುರುಗ್ರಹನ ತುಂಬ ಪೂಜೆ ಮಾಡೋದು, ಯಾವಾಗಲೂ ಒಂದು ಯೆಲ್ಲೋ ಕಲರ್ ಕರ್ಚೀಫ್ ಆದರೂ ಇಟ್ಕೊಳ್ಳೋದು, ಈ ಥರದಲ್ಲಿ ನೀವು ಕ್ಯಾರಿ ಮಾಡ್ತಾ ಇದ್ದರೆ ಖಂಡಿತ ನಿಮಗೆ ಪಾಸಿಟಿವ್ ಕೊಡುತ್ತೆ. ಓಕೆ ಮೇಡಮ್, ಸದ್ಯಕ್ಕೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಓಕೆ, ಹಲೋ. ನಮಸ್ತೆ ಮೇಡಮ್, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ನನ್ನ ಹೆಸರು ಸಂಧ್ಯಾ ಅಂತ, ಬೆಂಗಳೂರಿಂದ. ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಸರಿ, ಓಕೆ. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. 12/10/2010. ಓಕೆ, 12/10/2010. ಹುಟ್ಟಿದ ಸಮಯ ಸಂಜೆ 7:15. ಸರಿ, ಓಕೆ. ಸಂಜೆ 10/2010 ಸಂಜೆ 7:15. ಓಕೆ ಮೇಡಮ್, ಏನು ಪ್ರಶ್ನೆ ಇದೆ? ಅವಳದು ಎಜುಕೇಶನ್ ಬಗ್ಗೆ ಮ್ಯಾಮ್. ಈ ಸಲ 10th ಇತ್ತು. ಅವಳು ಇಂಜಿನಿಯರಿಂಗ್ ಅಲ್ಲಿ IITಗೆ ಹೋಗ್ಬೇಕು ಅಂತ ಅವಳ ಆಸೆ. ಅದು ಹೋಗ್ಬೋದಾ, ಮತ್ತೆ ಅವಳ ಫ್ಯೂಚರ್ ಹೇಗಿರುತ್ತೆ ಅಂತ ತಿಳ್ಕೊಬೇಕು ಮ್ಯಾಮ್. ಸರಿ, ಓಕೆ. ಮಾತಾಡಿ. ಟೈಮಿಂಗ್ಸ್ ಹೇಳಿ. 7:15 ಸಂಜೆ 7:15. ಹಾಂ ಮೇಡಮ್ ನಮಸ್ತೆ. ನಮಸ್ತೆ ಮ್ಯಾಮ್, ಗುಡ್ ಮಾರ್ನಿಂಗ್ ಮ್ಯಾಮ್. ಹೇಗಿದ್ದೀರಾ? ಗುಡ್ ಮಾರ್ನಿಂಗ್. ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಹಾಂ, ಚೆನ್ನಾಗಿದ್ದೀನಿ ಮ್ಯಾಮ್. ನೋಡಿ, ಮಂಗಳವಾರ ಹುಟ್ಟಿರ್ತಾರೆ ಅವರು, ವೃಶ್ಚಿಕ ರಾಶಿ, ಜ್ಯೇಷ್ಠ ನಕ್ಷತ್ರ. ಹೌದು ಮ್ಯಾಮ್. ಸೊ ಅವ್ರಿಗೆ ಇವಾಗ ನಡೀತಿರೋ ಟೈಮ್ ಬಂದ್ಬಿಟ್ಟು ಶುಕ್ರ ದಶೆ ನಡೀತಿದೆ ಮೇಡಮ್. 19ರಿಂದ 2039.
ಶುಕ್ರ ನೀವು ನಿಮ್ಮ ಪ್ರಶ್ನೆ ಎಜುಕೇಶನ್ ಅಲ್ವಾ ಅವ್ರಿಗೆ? ಹೌದು ಹೌದು. ಏನ್ ಮಾಡ್ಬೇಕು ಅನ್ಕೋತಿದಾರೆ ಅವ್ರು? ಏನ್ ಮಾಡ್ಬೇಕು ಅವರು IIT ಇಂಜಿನಿಯರಿಂಗ್ ಅಲ್ಲಿ IIT-ನೇ ಓದ್ಬೇಕು ಅಂತಿದ್ದಾಳೆ. ಅದು ಇವಾಗ ಸ್ವಲ್ಪ ಡಲ್ ಇದ್ದಾಳೆ ಓದೋದ್ರಲ್ಲಿ. ಅದು ಹೇಗೆ ಅಂತ ನನ್ನ ಪ್ರಶ್ನೆ. ಮೇಡಮ್ ನೋಡಿ ಮೇಡಮ್, ಶುಕ್ರ ಅಂತ ಅಂದ್ರೆ ಅವ್ರಿಗೆ 19 ರಿಂದ 2039 ಅವರ ಒಂದು